ನಮಸ್ಕಾರ. ಜ್ಞಾನ ಮತ್ತು ವಿಜ್ಞಾನದ ಸಂಗಮವೇ ಈ ನಿಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮ. ಒತ್ತಡದ ಈ ಬದುಕಿನಲ್ಲಿ ಆರೋಗ್ಯವಂತ ಕ್ರಿಯಾಶೀಲ ಜೀವನ ನಡೆಸೋದು ನಿಜಕ್ಕೂ ಸವಾಲು. ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆ, ಆರೋಗ್ಯ ರಕ್ಷಣೆಯ ಬಗ್ಗೆ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ನೀವು ನಿಮ್ಮ ಮನೆಯಲ್ಲಿಯೇ ಕುಳಿತು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ. ನಾನು ಅಮೃತ ಗೌಡ. ಸ್ಟ್ರೆಸ್, ಒತ್ತಡ, ಇದನ್ನ ಸಾಮಾನ್ಯವಾಗಿ ದೊಡ್ಡವರಲ್ಲಿ ನಾವು ಕೇಳ್ಪಟ್ಟಿದ್ದೀವಿ. ಕೆಲಸಕ್ಕೆ ಹೋಗ್ತಿದ್ದಾರೆ, ಸ್ಟ್ರೆಸ್ ಇದೆ, ಮನೇಲಿ ಮಕ್ಕಳು ನೋಡ್ಕೋಬೇಕು, ಸ್ಟ್ರೆಸ್ ಇದೆ, ಅಥವಾ ಬೇರೆ ಯಾವುದೋ ಒಂದಷ್ಟು ವಿಚಾರಗಳಿಗೆ ದೊಡ್ಡವರಲ್ಲಿ ಸ್ಟ್ರೆಸ್ ಇರೋದು ಸರ್ವೇ ಸಾಮಾನ್ಯ. ಆದರೆ ಮಕ್ಕಳಲ್ಲೂ ಕೂಡ ಸ್ಟ್ರೆಸ್ ಆಗಬಹುದಾ? ಯಾವ ರೀತಿಯ ಸ್ಟ್ರೆಸ್ ಮಕ್ಕಳಲ್ಲಿ ಆಗಬಹುದು? ಈ ರೀತಿ ಇದ್ರೆ ನಮಗೆ ಪೇರೆಂಟ್ಸ್ ಆಗಿ ಹೇಗೆ ಗೊತ್ತಾಗತ್ತೆ ನನ್ನ ಮಗುಗೆ ಒತ್ತಡ ಇದೆ, ಸ್ಟ್ರೆಸ್ ಆಗ್ತಿದೆ ನನ್ನ ಮಗು ಅಂತ? ಜೊತೆಗೆ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಏನು, ಸ್ಟ್ರೆಸ್ನ ಯಾವ ರೀತಿ ಮಕ್ಕಳಲ್ಲಿ ಮ್ಯಾನೇಜ್ ಮಾಡಬೇಕಾಗತ್ತೆ, ಈ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಬೆಂಗಳೂರು ಹಾಗೆ ದುಬೈನ DYU ವಿಮೆನ್ ಅಂಡ್ ಚೈಲ್ಡ್ ಕೇರ್ನ ಡೈರೆಕ್ಟರ್ ಡಾಕ್ಟರ್ ಪ್ರಶಾಂತ್ ಗೌಡ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಡಾಕ್ಟರ್, ಈಗ ಸಾಮಾನ್ಯವಾಗಿ ನಾವು ಸ್ಟ್ರೆಸ್ ಅಂದಾಕ್ಷಣ ದೊಡ್ಡವರಲ್ಲಾಗತ್ತೆ, ಯಂಗ್ಸ್ಟರ್ಸ್ ಅಲ್ಲಿ ಇರುತ್ತೆ. ಸೊ ಏನೋ ಕೊಡ್ಸಿಲ್ಲ ಮನೇಲಿ ದೊಡ್ಡ ಮಕ್ಕಳಿಗೆ ಸ್ಟ್ರೆಸ್ ಆಗುತ್ತೆ, ಅಥವಾ ಪೇರೆಂಟ್ಸಿಗೆ ಮಕ್ಕಳ ವಿಚಾರದಲ್ಲಿ ಸ್ಟ್ರೆಸ್ ಆಗುತ್ತೆ, ಅಥವಾ ಜಾಬ್ ವಿಚಾರ, ಬೇರೆ ಏನೇನೋ ಪರ್ಸನಲ್ ಇಶ್ಯೂ, ಫಿನಾನ್ಷಿಯಲ್ ಇಶ್ಯೂಸ್, ಈ ರೀತಿ ಸಾಕಷ್ಟು ವಿಚಾರಗಳಿಗೆ ದೊಡ್ಡವರಲ್ಲಿ ಸ್ಟ್ರೆಸ್ ಆಗೋದನ್ನ ನಾವು ನೋಡಿದ್ದೀವಿ. ಇನ್ನು ಎಕ್ಸಾಮ್ ಸ್ಟ್ರೆಸ್ ಅನ್ನೋದು 10ನೇ ತರಗತಿ ಅಥವಾ ಹೈಸ್ಕೂಲ್ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಇರಬಹುದು. ಬಟ್ ನಾವು ಕಮಿಂಗ್ ಟು ಸ್ಮಾಲ್ ಕಿಡ್ಸ್, ಮಕ್ಕಳಲ್ಲಿ ನಾವು ನೋಡಿದಾಗ, ಚಿಕ್ಕ ಮಕ್ಕಳಲ್ಲಿ ಸ್ಟ್ರೆಸ್ ಅನ್ನೋದು ಯೋಚನೆಗೂ ಕೂಡ ತಗೊಳ್ಳೋದಿಲ್ಲ, ಮಕ್ಕಳಿಗೆ ಸ್ಟ್ರೆಸ್ ಆಗಬಹುದು ಅಂತ. ಸೊ ಈ ಚೈಲ್ಡ್ ಸ್ಟ್ರೆಸ್ ಅಂದ್ರೆ ಏನು? ವಾಟ್ ಇಸ್ ಇಟ್ ಡಾಕ್ಟರ್? ಸ್ಟ್ರೆಸ್ ಅಂದ್ರೆ ಒತ್ತಡ. ಅಂದ್ರೆ ಈಗ ಸ್ಟ್ರೆಸ್ ಇಸ್ ಈಕ್ವಲ್ ಟು ಅಂದ್ರೆ ನಿಮಗೆ ವರೀಡ್ ಅಥವಾ ಅನ್ಕಂಫರ್ಟಬಲ್. ಅದಕ್ಕೆ ನಾವು ಸ್ಟ್ರೆಸ್ ಅಥವಾ ಒತ್ತಡ ಅಂತ ಹೇಳ್ತೀವಿ. ಒತ್ತಡ ಅನ್ನೋದು ಇದು ಒಂದು ಮಾನಸಿಕ ಸ್ಥಿತಿ ಅದು. ಸೊ ಅದು ಬರೀ ಈಗ ಮನುಷ್ಯ ಅಂತ ಅಂದಮೇಲೆ ಒಂದು ಫಿಸಿಕಲ್ ಅಂಡ್ ಮೆಂಟಲ್ ಎರಡು ಕಾಂಬಿನೇಷನ್ ಹೆಲ್ದಿ ಆಗಿದ್ರೆ ನಾವು ಅವ್ರಿಗೆ ಹೆಲ್ದಿ ಪರ್ಸನ್ ಅಂತ ಹೇಳ್ತೀವಿ. ಹೆಲ್ದಿ ಮೈಂಡ್ ಅಂಡ್ ಹೆಲ್ದಿ ಬಾಡಿ. ಸ್ಟ್ರೆಸ್ ಅನ್ನುವಂಥದ್ದು ನಮ್ಮ ಯೋಚನಾ ಲಹರಿಯಲ್ಲಿ ಇರುವಂಥದ್ದು. ಸೊ ಆ ಯೋಚನೆ ಶಕ್ತಿ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಹುಟ್ಟದಾಗ್ಲಿಂದ ಬರುವಂಥದ್ದು. ಅದು ಅವ್ರ ಜೀವನ ಎಕ್ಸ್ಪೀರಿಯನ್ಸ್ ಬಂದಂಗೆ ಅವ್ರ ಮೈಂಡ್ ಕೂಡ ಮತ್ತು ಯೋಚನೆ ಕೂಡ ಮೆಚೂರ್ ಆಗ್ತಾ ಹೋಗುತ್ತೆ. ಮತ್ತು ಲೈಫ್ ಎಕ್ಸ್ಪೀರಿಯನ್ಸ್ ಬಂದಂಗೆ ಅವ್ರ ಜೀವನ ಬಗ್ಗೆ ಅಥವಾ ಈ ಒಂದು ಎಕ್ಸಿಸ್ಟೆನ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಎಲ್ಲಿ ಯೋಚನೆ ಇರುತ್ತೋ, ಎಲ್ಲಿ ಥಿಂಕಿಂಗ್ ಇರುತ್ತೋ, ಅಲ್ಲಿ ಸ್ಟ್ರೆಸ್ ಅಂತ ಒತ್ತಡ ಅಂತೂ ಇದ್ದೇ ಇರುತ್ತೆ. ಈಗ ಮಕ್ಕಳಲ್ಲೂ ಕೂಡ ಬರೀ ದೊಡ್ಡವರಲ್ಲಿ ಸ್ಟ್ರೆಸ್ ನಾವು ನೋಡೋದಲ್ಲ, ಮಕ್ಕಳಲ್ಲೂ ಕೂಡ ಸ್ಟ್ರೆಸ್ ಒತ್ತಡ ಇರ್ತದೆ. ಅದನ್ನ ಫೈಂಡ್ ಔಟ್ ಮಾಡುವಂಥದ್ದು ಬಹಳ ಮುಖ್ಯ. ಈಗ ನಾವೊಂದು ಟೋಟಲ್ ಪರ್ಸೆಂಟೇಜ್ ತಗೊಂಡ್ರೆ, ಈಗಿರೋ ಡೇಟಾ ಪ್ರಕಾರ 4% ಮಕ್ಕಳಲ್ಲಿ, ಕಿಡ್ಸ್ ಅಲ್ಲಿ ಸ್ಟ್ರೆಸ್ ಇನ್ಸಿಡೆನ್ಸ್ ಇದೆ. ಅದೇ ರೀತಿ 30 to 40% ಮಕ್ಕಳಲ್ಲಿ ಅವರು ಒಂದು ಯಂಗ್ ಏಜ್ ಅಲ್ಲಿ ಇದ್ದಾಗ ಅಟ್ಲೀಸ್ಟ್ ಒನ್ ಟೈಮ್ ಅವರು ಸ್ಟ್ರೆಸ್ ಅಥವಾ ಒತ್ತಡದಲ್ಲಿ ಇರ್ತಾರೆ. ಈಗ ನೀವು ನಿಮ್ಮ ಒಂದು ಟೈಮ್, ನಿಮ್ಮ ಚೈಲ್ಡ್ಹುಡ್ ಅಥವಾ ಬಾಲ್ಯನ ನೀವು ನೆನಪು ಮಾಡ್ಕೊಂಡ್ರೆ, ಯಾವುದೋ ಒಂದು ಟೈಮಲ್ಲಿ ನೀವು ಕೂಡ ಸ್ಟ್ರೆಸ್ ಅನ್ನೋದಿರುತ್ತೆ. ಆವಾಗ ನಿಮ್ಗೆ ಇದು ಸ್ಟ್ರೆಸ್ಸು ಅನ್ನೋ ಒಂದು ಅರಿವು ಇರೋದಿಲ್ಲ. ಸೊ ಹಾಗಾಗಿ ಸ್ಟ್ರೆಸ್ ಅನ್ನೋದು ಕೇವಲ ಬರೀ ದೊಡ್ಡವರಲ್ಲಿ ಮಾತಲ್ಲ, ಚಿಕ್ಕ ಮಕ್ಕಳಲ್ಲೂ ಕೂಡ ನಾವು ಅದನ್ನ ಕಾಣ್ತೀವಿ. ಓಕೆ ಡಾಕ್ಟರ್, ಈಗ ಸ್ಟ್ರೆಸ್ ಅಂತ ನಾವು ತಗೊಂಡಾಗ ಮೆಡಿಕಲಿ ನೋಡೋದಾದ್ರೆ ವಾಟ್ ಹ್ಯಾಪನ್ಸ್ ಇನ್ ಬ್ರೈನ್ ಅಂತ? ಈಗ ಸ್ಟ್ರೆಸ್ ಅಥವಾ ಒತ್ತಡ ಬಂದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ. ಈಗ ನಮ್ಮ ಬ್ರೈನಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಇರುತ್ತೆ, ಅದರ ಕೆಳಗೆ ಒಂದು ಹೈಪೋಥೆಲಮಸ್ ಅಂತ ಇರುತ್ತೆ. ಅಲ್ಲಿಂದ ಏನಾಗುತ್ತೆ, ಒಂದಷ್ಟು ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಅಡ್ರಿನಲ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಕಾರ್ಟಿಸಾಲ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಯಾವಾಗ ನಮ್ಮ ಬಾಡಿ ಸ್ಟ್ರೆಸ್ಸಲ್ಲಿ ಬಂದಾಗ, ಅಂದರೆ ನಮ್ಮ ಯೋಚನೆಯಿಂದ ಇರ್ಬೋದು, ಫಿಸಿಕಲ್ ಸ್ಟ್ರೆಸ್ ಇರ್ಬೋದು, ಅಥವಾ ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಸೊ ಬಾಡಿ ಏನು ಮಾಡುತ್ತೆ, ಆ ಸ್ಟ್ರೆಸ್ಸನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಒಂದಷ್ಟು ಹಾರ್ಮೋನ್ಸ್ನ ರಿಲೀಸ್ ಮಾಡುತ್ತೆ. ಈಗ ಅಡ್ರಿನಲಿನ್ ಹಾರ್ಮೋನ್ಸ್. ಸೊ ಅಡ್ರಿನಲ್ ಹಾರ್ಮೋನ್ಸ್ ಏನು ಮಾಡುತ್ತೆ, ಒಬ್ಬ ವ್ಯಕ್ತಿಯನ್ನು ಅದರದ್ದು ಹಾರ್ಟ್ ರೇಟ್ ಜಾಸ್ತಿ ಮಾಡುತ್ತೆ, ಬ್ರೀತಿಂಗ್ ರೇಟ್ ಜಾಸ್ತಿ ಮಾಡುತ್ತೆ, ಸ್ವೆಟ್ಟಿಂಗ್ ಆಗುತ್ತೆ, ಮತ್ತು ಅವರಲ್ಲಿ ಒಂದು ಎನರ್ಜಿನ ಪುಷ್ ಮಾಡುತ್ತೆ ಟು ಬ್ಯಾಲೆನ್ಸ್ ದಿ ಸ್ಟ್ರೆಸ್. ಅದೇ ರೀತಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ಸು ಕೂಡ ಗ್ಲೂಕೋಸ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡುತ್ತೆ, ಜಸ್ಟ್ ಟು ಮೇಕ್ ಶೋರ್ ದಟ್ ಆ ಒಂದು ಸ್ಟ್ರೆಸ್ ಸಿಚುವೇಶನ್ಸ್ ಅಲ್ಲಿ ಈ ಬಾಡಿ ಹ್ಯಾಂಡಲ್ ಆಗಲಿ ಅಂತ. ಬಟ್ ಒತ್ತಡ ಅನ್ನೋದು ಈಗ ಅಕ್ಯೂಟ್ ಅಥವಾ ಲಾಂಗ್ ಟರ್ಮ್ ಅಂತ ಹೇಳ್ತೀವಿ. ಸೊ ಇದು ಪರ್ಸಿಸ್ಟ್ ಆದಾಗ ಅದರಿಂದ
ದುಷ್ಪರಿಣಾಮಗಳು ನಮ್ಮ ದೇಹದಲ್ಲಿ ಮತ್ತು ಮನಸ್ಸು ಮೇಲೆ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಬ್ರೈನಲ್ಲಿ ಆಗುವಂಥ ಒಂದು ರಿಯಾಕ್ಷನ್, ಹಾರ್ಮೋನ್ಸ್ ರಿಲೀಸ್ ಆಗುವಂಥ ರಿಯಾಕ್ಷನ್ಸ್ ಇಂದ ಒತ್ತಡದ ಎಫೆಕ್ಟ್ ಅನ್ನ ನಾವು ನೋಡ್ತೀವಿ. ಡಾಕ್ಟರ್, ಈಗ ಸಾಮಾನ್ಯವಾಗಿ ಮಕ್ಕಳು ಆಟ ಆಡ್ತಿರ್ತಾರೆ, ಕೆಲವು ಬಾರಿ ಹಠ ಮಾಡ್ತಾರೆ. ಸೊ ಗೊತ್ತಾಗೋದಿಲ್ಲ ಅವ್ರು ಸ್ಟ್ರೆಸ್ ಇದೆಯಾ ಅಥವಾ ಸುಮ್ಮನೆ ಹಠ ಮಾಡ್ತಿದಾರಾ, ಫ್ರಸ್ಟ್ರೇಟ್ ಆಗಿದ್ದಾರೆ, ಎಕ್ಸೈಟ್ ಆಗಿದ್ದಾರೆ ಯಾವ್ದಾದ್ರು ವಿಚಾರಕ್ಕೆ ಅಂತ. ಸೊ ಕೆಲವೊಂದಿಷ್ಟು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ನಾವು ಅಬ್ಸರ್ವ್ ಮಾಡಬೇಕು ಮಕ್ಕಳಲ್ಲಿ. ದಟ್ ಈಸ್ ನಮ್ಮ ಮಗು ಸ್ಟ್ರೆಸ್ಸಿಗೆ ಒಳಗಾಗ್ತಿರಬಹುದು ಅಂತ ಆದ್ರೆ ಯಾವ ರೀತಿಯ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇರುತ್ತೆ ಅಂಡ್ ಕಾಸಸ್ ಏನಿರಬಹುದು ಡಾಕ್ಟರ್? ಮಕ್ಕಳಲ್ಲಿ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂದ್ರೆ ಯಾವ್ಯಾವ ಲಕ್ಷಣಗಳನ್ನು ನಾವು ನೋಡಿದಾಗ ಮಕ್ಕಳು ಸ್ಟ್ರೆಸ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವ್ರದ್ದು ಏಜ್ ಮತ್ತೆ ಅವ್ರು ಇರುವಂತ ಒಂದು ಸಿಚುವೇಶನ್ ಬೇಸಿಸ್ ಮೇಲೆ ನಾವು ಅನಲೈಸ್ ಮಾಡಬೇಕಾಗತ್ತೆ. ಈಗ ಚಿಕ್ಕ ಮಕ್ಕಳಲ್ಲಿ ತಗೊಂಡಾಗ ಅವರು ನಾರ್ಮಲ್ ಆಗಿ ಆಕ್ಟಿವ್ ಆಗಿರ್ತಾರೆ, ಆಟ ಆಡ್ತಾ ಇರ್ತಾರೆ. ಸಡನ್ ಆಗಿ ಮಕ್ಕಳು ಚೀರೋದು, ಜೋರಾಗಿ ಅಳೋದು, ಅಥವಾ ಮಕ್ಕಳು ಕಚ್ಚೋದು, ಅಥವಾ ಒಡೆಯೋದು, ಜಿಂಟೋದು, ಅಥವಾ ಮಕ್ಕಳಲ್ಲಿ ಸಡನ್ ಆಗಿ ನಿದ್ದೆಯಲ್ಲಿ ವೇರಿಯೇಷನ್, ಚೆನ್ನಾಗಿ ಮಲಗ್ತಾ ಇತ್ತು, ಈಗ ಆಲ್ ಆಫ್ ಎ ಸಡನ್ ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ. ಈಗ ಮಕ್ಕಳು 4 ವರ್ಷ ಒಂದು 3 ಇಯರ್ಸ್ಗೆ ಬವೆಲ್ ಬ್ಲಾಡರ್ ಅಂದ್ರೆ ಯೂರಿನ್ ಎಲ್ಲ ಕಂಟ್ರೋಲ್ ಇತ್ತು, ಮೋಷನ್ಸ್ ಕಂಟ್ರೋಲ್ ಇತ್ತು, ಸಡನ್ ಆಗಿ ಈಗ ಬೆಡ್ ವೇಟಿಂಗ್ ಮಾಡ್ಕೋತಾ ಇದೆ, ರಾತ್ರಿ ಮಗು ಬಿಟ್ಟು ಬಿಟ್ಟು ಹೇಳ್ತಾ ಇದೆ ಅಂತ ಅಂದಾಗ ಇದು ಒಂದು ಕೆಲವೊಂದು ಲಕ್ಷಣಗಳು ಈ ತರ ಬಂದಾಗ ಮಗು ಸ್ಟ್ರೆಸ್ ಅಲ್ಲಿ ಇದೆ ಅನ್ನೋದು ಇದು ಒನ್ ಆಫ್ ದ ಸಿಂಪ್ಟಮ್ಸ್. ಸೊ ಹಾಗಾಗಿ ಪ್ರತಿಯೊಂದು ಮಗು ಕೂಡ ನಾವು ಬಂದಾಗ ತಂದೆ ತಾಯಿ ಇರ್ಬೋದು ಅಥವಾ ಮಕ್ಕಳ ತಜ್ಞರು ಇರ್ಬೋದು, ಒಂದು ಸ್ಕ್ರೀನಿಂಗ್ ಆಫ್ ಸ್ಟ್ರೆಸ್ ಅನ್ನೋದನ್ನ ನಮ್ಮ OPD ಪ್ರಾಕ್ಟೀಸ್ ಅಲ್ಲಿ ಆಡ್ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಈಗಿರೋ ಒಂದು ಪರಿಸ್ಥಿತಿಯಲ್ಲಿ, ಈಗಿರೋ ಒಂದು ವಿಸ್ತಾರವಾದಂಥ ಒಂದು ಡೇಟಾ ಫ್ಲೋ ಇರಬೇಕಾದ್ರೆ ಸ್ಟ್ರೆಸ್ ಅನ್ನೋವಂಥದ್ದು ಬಹಳ ಕಾಮನ್ನು. ಸೊ ಇದನ್ನು ಕೂಡ ನಮ್ಮ ಒಂದು ಸ್ಕ್ರೀನಿಂಗ್ ಅಲ್ಲಿ ನಾವು ಹೇಗೆ ಪಲ್ಸ್ ರೇಟು, ಹಾರ್ಟ್ ರೇಟು, ಹೈಟ್ ವೇಟ್ ಚೆಕ್ ಮಾಡ್ತೀವಿ, ಅದೇ ರೀತಿ ಒಂದು ಸ್ಟ್ರೆಸ್ ಸ್ಕ್ರೀನಿಂಗ್ ಕೂಡ ಮಕ್ಕಳಲ್ಲಿ ಆಡ್ ಮಾಡಿದ್ರೆ ಬಹಳ ಉತ್ತಮ. ಓಕೆ ಡಾಕ್ಟರ್, ಈಗ ಏಜ್ ರಿಲೇಟೆಡ್ ಈ ಸ್ಟ್ರೆಸ್ ಫ್ಯಾಕ್ಟರ್ ಅನ್ನೋದು ಡಿಫರ್ ಆಗುತ್ತಾ ಮಕ್ಕಳಲ್ಲಿ ಅಂತ? ಈಗ ಏಜ್ ರಿಲೇಟೆಡ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 2 ಇಯರ್ಸ್ ಮಕ್ಕಳನ್ನು ತಗೋತೀರಾ. ಸೊ ಮಗು ಏನಾಗುತ್ತೆ, ಅದರದ್ದು ರೊಟೀನ್ ಏನಿರುತ್ತೆ, ಮಗು ಹೇಳುತ್ತೆ, ತಿಂಡಿ ತಿನ್ನುತ್ತೆ, ಹಾಲು ಕುಡಿಯುತ್ತೆ, ಮತ್ತೆ ಒಂದಷ್ಟು ಓಡಾಡುತ್ತೆ, ಹೊರಗಡೆ ಹೋಗ್ಬೇಕು ಅಂತ ಅನ್ನುತ್ತೆ, ಅಮ್ಮ ಜೊತೆಗೆ ಇರಬೇಕು ಅನ್ಸುತ್ತೆ. ಅದಂದ್ರೆ ಒಂದು ಸೈಕೋಸೆಕ್ಸುವಲ್ ಮತ್ತು ಸೈಕೋಸೊಮ್ಯಾಟಿಕ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಅದಾಗಬೇಕಾದ್ರೆ ಇವೆಲ್ಲವೂ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅವ್ರಿಗೆ ಪ್ರೀತಿಯಾಗಿ ನೋಡೋ ಅಂಥದ್ದು, ತಿನ್ಸೋ ಅಂಥದ್ದು, ಅವ್ರಿಗೆ ಕೇಳೋ, ಅವ್ರಿಗೆ ಏನೇನು ಬೇಕು ಬೇಡಗಳನ್ನೆಲ್ಲ ನೋಡೋ ಅಂಥ ಒಂದು ವ್ಯವಸ್ಥೆ ಸರಿಯಾಗಿದ್ದಾಗ ಸ್ಟ್ರೆಸ್ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಅಲ್ಲಿ ಏರುಪೇರಾದಾಗ, ಯಾರೋದು ಹೊಸ ಮೇಟ್ಸ್ ಬಂದಿದ್ದಾರೆ ಅಥವಾ ಅಪ್ಪ ಅಮ್ಮ ವರ್ಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಮನೆಯಲ್ಲಿ ಬೇರೆ ಯಾರೊಬ್ರು ಕೇರ್ ಟೇಕರ್ ನೋಡ್ತಾ ಇದ್ದಾರೆ, ಈ ಪರಿಸ್ಥಿತಿಯಲ್ಲಿ ಮಕ್ಕಳಲ್ಲಿ ಒತ್ತಡ ಅಥವಾ ಸ್ಟ್ರೆಸ್ ಆಗುವಂಥ ಸಾಧ್ಯತೆಗಳು ಯಾವಾಗಿರುತ್ತೆ ಅಂದರೆ ಅವ್ರಿಗೆ ಊಟ ಮಾಡೋ ಒಂದು ಸ್ಟೈಲ್ ಡಿಫ್ರೆಂಟ್ ಇರುತ್ತೆ. ತಾಯಿಗೆ ಗೊತ್ತಿರುತ್ತೆ ಅಥವಾ ಅವ್ರಿಗೆ ಮುಂಚೆಯಿಂದನೂ ತಿನ್ನಿಸ್ತಾ ಇದ್ರೆ ಒಂದು ಐಡಿಯಾ ಇರುತ್ತೆ, ಇದು ಏನು ಯಾವ ಥರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಮಗುಗೆ ಅನ್ನ ತುತ್ತನ್ನ, ಅಥವಾ ಏನು ತಿಂತಾರೆ, ಏನು ಇಷ್ಟ ಇಲ್ಲ, ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಕೂಡ ಮಕ್ಕಳಲ್ಲಿ ಸ್ಟ್ರೆಸ್ ಆಗುತ್ತೆ ಒಂದು. ಪ್ಲಸ್ ಮಕ್ಕಳಿಗೆ ಕೆಲವೊಂದು ಬಾಯ್ ಬಿಟ್ಟು ಹೇಳೋದಕ್ಕೆ ಆಗಲ್ಲ ಅವ್ರಿಗೆ ಏನು ಅನ್ಸುತ್ತೆ ಅಂತ. ಸೊ ನಾವು ಮಕ್ಕಳನ್ನ ನೋಡಿ ಅವ್ರದ್ದೊಂದು ಕಂಪ್ಲೀಟ್ ಅವ್ರದ್ದೊಂದು ರೊಟೀನ್ ಅರ್ಥ ಮಾಡ್ಕೊಂಡ್ಮೇಲೆ ಅವರು ಅಳ್ತಾ ಇದ್ರೆ, ಈಗ ಇದು ಮೋಷನ್ಗೆ ಹೋಗಿದೆ, ಇದು ಯೂರಿನ್ಗೆ ಹೋಗಿದೆ, ಮಗುಗೆ ಇವಾಗ ಸ್ವೆಟಿಂಗ್ ಆಗ್ತಾ ಇದೆ, ಶೆಕೆ ಆಗ್ತಾ ಇದೆ, ಅಥವಾ ಮಗುಗೆ ಈಗ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ಅಥವಾ ಪಾರ್ಕಿಗೆ ಕರ್ಕೊಂಡು ಹೋಗ್ಬೇಕು, ಈ ಒಂದು ಸಿಸ್ಟಮ್ ಅಥವಾ ಪ್ರೋಸೆಸ್ ಅಲ್ಲಿ ಬದಲಾವಣೆ ಆದಾಗ ಆ 2 ಇಯರ್ಸ್ ಮಕ್ಕಳಲ್ಲಿ ನಾವು ಸ್ಟ್ರೆಸ್ ಅನ್ನೋದು ಎಕ್ಸಿಬಿಟ್ ಆಗೋಕೆ ಶುರು ಆಗುತ್ತೆ. ಇನ್ ದ ಫಾರ್ಮ್ ಆಫ್ ಈಗ ಶೌಟ್ ಮಾಡ್ಬೋದು, ಸ್ಕ್ರೀಮ್ ಮಾಡೋದಿರ್ಬೋದು, ಕಚ್ಚೋದಿರ್ಬೋದು, ಬೈಟ್ ಮಾಡೋದಿರ್ಬೋದು, ಮತ್ತೆ ಅವರು ಸ್ಮೂತ್ ಆಗಿ ಮಾತಾಡಿ ಅಭ್ಯಾಸ ಇರುತ್ತೆ ಅವ್ರ ಪೇರೆಂಟ್ಸ್. ಈಗ ಸಡನ್ ಆಗಿ ಏನೋ ಚೇಂಜ್ ಆಗಿ ಅಥವಾ ಮೇಟ್ಸ್ ಅಥವಾ ಕೇರ್ ಟೇಕರ್ ಚೇಂಜ್ ಆಗಿ ಅವ್ರು ಸ್ವಲ್ಪ ಜೋರಾಗಿ ಮಾತಾಡಿದಾಗ ಅದನ್ನು ಕೂಡ ಮಕ್ಕಳಲ್ಲಿ ಸ್ಟ್ರೆಸ್ ಆಗುತ್ತೆ. ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ರೆಸಿಪ್ರೋಕಲ್ ಎಮೋಷನ್ಸ್ ಅಂತ ಹೇಳ್ತೀವಿ. ಮಗು ಜೊತೆಗೆ ನೀವು ನಗ್ನಾಗ್ತಾ ಸಂತೋಷದಿಂದ ಮಗು ಕೂಗ್ದಾಗ್ಲೂ ಕೂಡ ಅದ್ರ ಜೊತೆಗೆ ಒಂದು ತಾಳ್ಮೆಯಿಂದ ನಾವು ಹ್ಯಾಂಡಲ್ ಮಾಡಿದಾಗ ಆ ರೆಸಿಪ್ರೋಕಲ್ ಎಮೋಷನ್ಸ್ ಮಕ್ಕಳಲ್ಲಿ ರಿಫ್ಲೆಕ್ಟ್ ಆಗಿ ಅವರು ಕೂಡ ಕಾಮ್ ಆಗ್ತಾರೆ. ಮಗು ಜೋರಾಗಿ ಚೀರ್ತದೆ, ಕೂಗ್ತದೆ ಅಂದಾಗ ಸುತ್ತಮುತ್ತ ಇರೋರು ಕೂಡ ಅವರು ಕೂಡ ಸ್ಟ್ರೆಸ್ನ ತಗೊಂಡು ಜೋರಾಗಿ ಕೂಗಕ್ಕೆ ಚೀರಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಮಕ್ಕಳ ಮೇಲೆ ಅದು ರೆಸಿಪ್ರೋಕಲ್ ಎಮೋಷನ್ಸ್ ಆಗಿ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಈಗ ನೀವು ಒಂದು ಮಗುನ ನಗ್ನಗ್ತಾ ನಗೋ ಫೇಸಲ್ಲಿ ಮಾತಾಡಿದಾಗ ಮಗು ಕೂಡ ಅದೇ ತರ ರೆಸಿಪ್ರೋಕೇಟ್ ಮಾಡುತ್ತೆ. ಅದೇ ನೀವು ಕೋಪದಲ್ಲಿ ಕಣ್ಣನ್ನ ಜೋರಾಗಿ ಬಿಟ್ಕೊಂಡು ಮಾತಾಡಿದಾಗ ಏನಾಗುತ್ತೆ, ಮಗು ಗಾಬರಿಯಾಗಿ ಅಳಕ್ ಶುರು ಆಗುತ್ತೆ. ಅಂದ್ರೆ ಅಷ್ಟು ಸಿಂಪಲ್, ಅಂದ್ರೆ ನಾವೇನ್ ಎಕ್ಸಿಬಿಟ್ ಮಾಡ್ತೀವಿ ಅದೇ ತರ. ಅದೇ ದೊಡ್ಡವರಲ್ಲಿ ಅಂತಂದ್ರೆ ಒಂದು ಮಿಡಲ್ ಏಜ್ ಅಂತ ಬಂದಾಗ, ಮಿಡ್ ಚೈಲ್ಡ್ಹುಡ್ ಅಂತ ಬಂದಾಗ
ಸ್ಕೂಲಲ್ಲಿ ಬುಲಿಂಗ್ ಇರ್ಬೋದು, ಅಥವಾ ಸ್ಕೂಲ್ದೇ ಒಂದು ಸ್ಟ್ರೆಸ್ ಇರುತ್ತೆ. ಬೆಳಗ್ಗೆ ಎದ್ದೋಗಿ ಸ್ನಾನ ಮಾಡಿ ಅವ್ರಿಗೆ ಬುಕ್ಸ್ ಎಲ್ಲ ಹಾಕೊಂಡು ಹೋಮ್ವರ್ಕ್ ಕೇಳ್ತಾರೆ, ಅಥವಾ ಟೀಚರ್ಸ್ಗೆ ಕೆಲವೊಂದು ಅರ್ಥ ಆಗುತ್ತೆ ಮಕ್ಕಳಲ್ಲಿ, ಕೆಲವೊಂದು ಸಬ್ಜೆಕ್ಟ್ ಕೆಲವೊಂದು ಅರ್ಥ ಆಗಲ್ಲ, ಅಲ್ಲಿ ಏನಾದರೂ ಅವ್ರಿಗೆ ಸ್ಟ್ರೆಸ್ ಬರ್ಬೋದು, ಅಥವಾ ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು. ಇದು ಮಿಡ್ ಚೈಲ್ಡ್ಹುಡ್ ಸ್ಟ್ರೆಸ್. ಅಡೋಲೆಸೆಂಟ್ ಸ್ಟ್ರೆಸ್ ಅಲ್ಲಿ ಏನಾಗುತ್ತೆ ಅಂದರೆ ಅವ್ರು ನೀದರ್ ಅಡಲ್ಟ್ ನಾರ್ ಚೈಲ್ಡ್ ಆಗಿರ್ತಾರೆ. ಈಗ 10 years ಮೇಲಾಗಿರುವಂಥ ಮಕ್ಕಳಲ್ಲಿ ಅವ್ರಿಗೆ ಏನಾಗುತ್ತೆ, ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ, ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ನಾನು ಸಣ್ಣ ಆಗಬೇಕು, ಅಥವಾ ನಾನು ಸ್ವಲ್ಪ ದಪ್ಪ ಒಂದು ಬ್ಯೂಟಿ ಕಾನ್ಷಿಯಸ್ ಇರ್ಬೋದು, ಅಥವಾ ಫ್ಯಾಷನ್ ಕಾನ್ಷಿಯಸ್ ಇರ್ಬೋದು, ಅಥವಾ ಅವ್ರದ್ದು ಬಾಡಿ ಡಿಸ್ಮಾರ್ಫಿಸಮ್ ಇರುತ್ತೆ ಆ ಟೈಮಲ್ಲಿ, ಅಂದರೆ ಪ್ರಪೋರ್ಷನೇಟ್ ಆಗಿರಲ್ಲ, ಅದ್ರದ್ದು ಕಾನ್ಷಿಯಸ್ ಇರ್ಬೋದು, ಅವ್ರದ್ದು ವೇ ದೇ ಡ್ರೆಸ್ಸು. ಸೊ ಇದ್ರ ಸ್ಟ್ರೆಸ್ಗಳು ಕೂಡ ಆ ಮಕ್ಕಳಲ್ಲಿ ಬರುತ್ತೆ. ಅಂದರೆ ಪ್ರತಿಯೊಂದು ಏಜಲ್ಲೂ ಕೂಡ ಡಿಫ್ರೆಂಟ್ ರೀಸನ್ಸ್ಗಳಿಗೆ ಸ್ಟ್ರೆಸ್ ಬರುತ್ತೆ. ಬಟ್ ಸ್ಟ್ರೆಸ್ ಇಂದು ಒಂದು ಕಾಮನ್ ಏನಪ್ಪಾ ಅಂತಂದ್ರೆ ತಲೆಯಲ್ಲಿ ಒಂದಷ್ಟು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಬಿಹೇವಿಯರಲ್ ಚೇಂಜಸ್ ಆಗುತ್ತೆ, ಫಿಸಿಕಲ್ ಚೇಂಜಸ್ ಆಗುತ್ತೆ. ಅದನ್ನ ಹ್ಯಾಂಡಲ್ ಮಾಡೋದನ್ನು ಕೂಡ ಆಲ್ಮೋಸ್ಟ್ ಇಟ್ಸ್ ಇನ್ ಎ ಕಾಮನ್ ವೇ ಅಲ್ಲೇ ಕೂಡ ಅದನ್ನ ಮತ್ತೆ ನಾವು ಡಿಸ್ಕಸ್ ಮಾಡೋಣ. ಎಸ್ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡು ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಮಕ್ಕಳನ್ನ ನೋಡಿರ್ತೀರಿ ಈ ತರ ಸ್ಟ್ರೆಸ್ ಆಗಿರೋರು, ಅಂಡ್ ಟ್ರೀಟ್ ಮಾಡಿದಿರಿ ಕೂಡ. ಬಟ್ ಕೆಲವೊಂದು ಅಡ್ವರ್ಸ್ ಕಾನ್ಸಿಕ್ವೆನ್ಸ್ ಆ ಮಗುವಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು, ತುಂಬಾ ಸೀರಿಯಸ್ ಕೇಸ್ ಅಂತ ನೀವು ನೋಡಿರೋದಾದ್ರೆ ಯಾವ್ದು ಡಾಕ್ಟರ್? ಆ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡೋದಾದ್ರೆ. ನಾವು MBBS ಮಾಡಬೇಕಾದ್ರೆ ನಮ್ಮ ಒಂದು ಎಲ್ಲಿ ನಾನು ಉಳ್ಕೊಂಡಿದ್ನೋ ಅದ್ರ ಹಿಂದ್ಗಡೆ ಇಬ್ರು ಮಕ್ಕಳಿದ್ರು. ಒಬ್ಬಳು ಹೆಣ್ಮಗಳು ದೊಡ್ಡವಳು, ಅವರ ತಮ್ಮ ಚಿಕ್ಕವನಿದ್ದ. ಹೆಣ್ಮಗಳು ತುಂಬಾ ಫಾಸ್ಟ್ ಇದ್ಲು ಓದೋದ್ರಲ್ಲಿ, ಅವಳು ಸ್ಟೇಟ್ ರ್ಯಾಂಕ್ ತೆಗೆದಿದ್ಲು, ಮೆಡಿಕಲ್ ಸೀಟ್ನು ತಗೊಂಡ್ಲು. ಬಟ್ ಮನೇಲಿ ಏನಾಗ್ತಾ ಇತ್ತು, ಆ ಚಿಕ್ಕ ಅವನ ತಮ್ಮನಿಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇತ್ತು. ಎಲ್ಲಿಂದ ಸ್ಟ್ರೆಸ್ ಬರ್ತಾ ಇತ್ತು? ಕಂಪ್ಯಾರಿಸನ್ ಸ್ಟ್ರೆಸ್. ನಿಮ್ಮ ಅಕ್ಕ ಅಷ್ಟು ಚೆನ್ನಾಗಿ ಓದ್ತಾಳೆ, ನೀನು ಅಷ್ಟು ಓದ್ತಾ ಇಲ್ಲ ಅಂತ ಹೇಳಿ ಅವನಿಗೆ ಕಾನ್ಸ್ಟೆಂಟ್ ಸ್ಟ್ರೆಸ್ ಬಂತು. 10th standard ಅಲ್ಲಿ ಆ ಹುಡುಗ ಫಸ್ಟ್ ಕ್ಲಾಸ್ ತಗೊಂಡ್ರೆ ಬಟ್ ಡಿಸ್ಟಿಂಕ್ಷನ್ ತಗೊಳ್ಳಿಲ್ಲ. ಬಟ್ ಆ ಹುಡುಗನಿಗೆ ಎಷ್ಟು ಸ್ಟ್ರೆಸ್ ಆಗಿತ್ತು, ಬಿಲ್ಡಪ್ ಆಗಿತ್ತು ಅಂತಂದ್ರೆ ಹಿ ಕಮಿಟೆಡ್ ಸುಯಿಸೈಡ್. ಅಂದ್ರೆ ಅವನಿಗೆ ಯಾವುದೇ ಕಾಯಿಲೆ ಇರಲಿಲ್ಲ, ಹಿ ವಾಸ್ ಬಾರ್ನ್ ಹೆಲ್ದಿ, ಹಿ ಲೀವ್ಡ್ ಹೆಲ್ದಿ. ಬಟ್ ಮೆಂಟಲ್ ಸ್ಟ್ರೆಸ್ ಅಥವಾ ಒತ್ತಡ ಅನ್ನೋದು ಕಂಪ್ಯಾರಿಸನ್ ಇಂದ ಬಂದಾಗ, ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇರೋದು. ಸೊ ಆ ಹುಡುಗ ಸೂಸೈಡ್ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಅಂದ್ರೆ ಸ್ಟ್ರೆಸ್ ಅನ್ನುವಂಥದ್ದು ಜೀವ ತೆಗೆಯೋ ಲೆವೆಲ್ಗೆ ಕೂಡ ಹೊರಟೋಗುತ್ತೆ. ಅದನ್ನ ಬರೀ ನಾವು ದೊಡ್ಡವರಲ್ಲಿ ಅಂತಲ್ಲ, ಫೈನಾನ್ಷಿಯಲ್ ಲಾಸ್ ಆದಾಗ ಅಥವಾ ಲವ್ ಫೇಲ್ಯೂರ್ ಇವೆಲ್ಲ ನಾವು ಕೇಳಿರ್ತೀವಿ. ಬಟ್ ಮಕ್ಕಳನ್ನು ಕೂಡ ಸಿವಿಯರ್ ಕಾನ್ಸಿಕ್ವೆನ್ಸ್ ಟಿಲ್ ದ ಡೆತ್ ಸ್ಟ್ರೆಸ್ ಅನ್ನುವಂಥದ್ದು ಕೂಡ ಕಾಸ್ ಮಾಡ್ಬೋದು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಓಕೆ ಡಾಕ್ಟರ್, ಈಗ ಮತ್ತೊಂದು ಮಕ್ಕಳ ಹೆಲ್ತ್ ವಿಚಾರ, ಓವರ್ ಆಲ್ ಹೆಲ್ತ್ ನ ಹಾಳು ಮಾಡ್ತಾ ಇದೆ ಅಂತಂದ್ರೆ ದಟ್ ಇಸ್ ಸ್ಕ್ರೀನ್ ಟೈಮಿಂಗ್. ಸೊ ಈಗ ಸ್ಟ್ರೆಸ್ ಅನ್ನೋ ವಿಚಾರಕ್ಕೆ ಬಂದಾಗ ಡಾಕ್ಟರ್, ಈ ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಸ್ಕ್ರೀನ್ ಟೈಮ್ ಅಂಡ್ ಸ್ಟ್ರೆಸ್? ಓಕೆ, ಸೊ ಸ್ಟ್ರೆಸ್, ಒತ್ತಡ ಮತ್ತು ಸ್ಕ್ರೀನ್ ಟೈಮ್ ಅಂತ ಅಲ್ಲಿ ಏನಾಗುತ್ತೆ ಅಂದರೆ, ಈಗ ಸ್ಕ್ರೀನ್ ಟೈಮಲ್ಲಿ ಒಂದು ಮಕ್ಕಳು ತುಂಬ ನೋಡ್ತಾ ಇದ್ದಾಗ ಅಲ್ಲಿ ರೀಲ್ಸ್ ಇರೋದೇ 8 to 10 seconds. ಸೊ ಅವ್ರ ಅಟೆನ್ಷನ್ ಸ್ಪ್ಯಾನ್ ಕೂಡ, ಅವರ ಒಂದು ಯೋಚನೆ ಶಕ್ತಿ ಕೂಡ ಬರೀ 10 ಸೆಕೆಂಡಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಪ್ರತಿ 10 seconds ಆದಮೇಲೆ ಮಕ್ಕಳಿಗೆ ಏನಾಗುತ್ತೆ, ಒಂದು ಹೊಸ ರೀತಿಯಾದಂಥ ಇನ್ನೊಂದು ಎಂಟರ್ಟೈನ್ಮೆಂಟ್ ಅಥವಾ ಕಂಟೆಂಟ್ ಬೇಕಾಗುತ್ತೆ. ಸೊ ಹಾಗಾಗಿ ಯಾವ್ಯಾವ ಮಕ್ಕಳು ಜಾಸ್ತಿ ಸ್ಕ್ರೀನ್ ಟೈಮ್ ನೋಡ್ತಾರೆ ಅವ್ರಿಗೇನಾಗುತ್ತೆ, ಕಂಟಿನ್ಯೂಸ್ ಅವ್ರಿಗೆ ಎಂಟರ್ಟೈನ್ಮೆಂಟ್ ಅಥವಾ ಫ್ಲೋ ಆಫ್ ಕಂಟೆಂಟ್ ಸಿಗ್ದಲೇ ಇದ್ದಾಗ ದಿ ಬಿಕಮ್ ವೆರಿ ಸ್ಟ್ರೆಸ್ಫುಲ್. ಮೊಬೈಲ್ ಕಿತ್ಕೊಂಡ ತಕ್ಷಣನೇ ಅದಕ್ಕೆ ಮ್ಯಾಚ್ ಮಾಡೋವಂಥ ಒಂದು ಎಂಟರ್ಟೈನಿಂಗ್ ಅವ್ರಿಗೆ ಯಾವುದೂ ಸಿಗೋದಿಲ್ಲ. ಆ ಟೈಮಲ್ಲಿ ಚೀರೋದು, ಕೂಗೋದು, ಕಚ್ಚೋದು, ಬಿಸಾಕೋದು, ಒಡೆಯೋದು, ಹಠ ಮಾಡೋದು, ತಿಂದಲೇ ಇರೋದು, ಸ್ಕೂಲ್ಗೆ ಹೋಗಲ್ಲ ಅನ್ನೋದು, ಟ್ಯೂಷನ್ ಮಾಡೋದಲ್ಲೇ ಟ್ಯೂಷನ್ಗೆ ಹೋಗಲ್ಲ ಅಂತ ಇದು ಮಾಡೋದು, ಇವೆಲ್ಲವೂ ಕೂಡ ಸ್ಕ್ರೀನ್ ಟೈಮ್ ರಿಲೇಟೆಡ್ ಸ್ಟ್ರೆಸ್ ಅಥವಾ ಒತ್ತಡ. ಸೊ ಹಾಗಾಗಿ ಸ್ಕ್ರೀನ್ ಟೈಮ್ ಮತ್ತು ಸ್ಕ್ರೀನ್ ಫ್ರೀ ಝೋನ್ ಮತ್ತು ಸ್ಕ್ರೀನ್ ಟೈಮ್ ರಿಸ್ಟ್ರಿಕ್ಷನ್ನು ಕೂಡ ಬಹಳ ಇಂಪಾರ್ಟೆಂಟು. ಸೊ ಅವ್ರನ್ನ ಒಂದ್ಸಲ ಸ್ಕ್ರೀನ್ ಟೈಮ್ಗೆ ಅಡಿಕ್ಟ್ ಆದಾಗ ಅವರಿಗೆ ಫಿಸಿಕಲ್ ಆಕ್ಟಿವಿಟಿ ಮಾಡೋದಕ್ಕೆ ಮನಸ್ಸಾಗೋದಿಲ್ಲ. ಸ್ವಿಮ್ಮಿಂಗ್ ಹೋಗು ಅಂದರೆ ಹೋಗಲ್ಲ, ಅಥವಾ ಊಟ ಮಾಡು ಅಂದರೆ ಸರಿ ಟೈಮಲ್ಲಿ ಊಟ ಮಾಡಲ್ಲ, ಸರಿ ಟೈಮ್ ನಿದ್ದೆ ಮಾಡಲ್ಲ. ಇವೆಲ್ಲವೂ ಕೂಡ ಸಿವಿಯರ್ ವರ್ಸ್ಟ್ ಕಾನ್ಸಿಕ್ವೆನ್ಸನ್ನು ನಾವು ನೋಡ್ತೀವಿ ಮಕ್ಕಳಲ್ಲಿ. ಓಕೆ ಡಾಕ್ಟರ್, ಈಗ ಈ ಚೈಲ್ಡ್ ಸ್ಟ್ರೆಸ್ ಅಂತ ನಾವು ತಗೊಂಡಾಗ, ಈ ವಿಚಾರ ಪರಿಗಣನೆಗೆ ತಗೊಂಡಾಗ, ಓವರ್ ಆಲ್ ವರ್ಲ್ಡ್ ಅಲ್ಲಿ ರ್ಯಾಂಕಿಂಗ್ ಅನ್ನ ನೋಡಿದ್ರೆ ಯಾವ ದೇಶ ಮೊದಲನೇ ಸ್ಥಾನದಲ್ಲಿರುತ್ತೆ ಅಂಡ್ ನಮ್ಮ ಭಾರತ ಯಾವ ಸ್ಥಾನದಲ್ಲಿದೆ ಡಾಕ್ಟರ್? ಓಕೆ, ಈಗ ಸ್ಟ್ರೆಸ್ ಲೆವೆಲ್ಗೆ ತಗೊಂಡ್ರೆ ಅಥವಾ ಸ್ಟ್ರೆಸ್ ಅಂಡ್ ಡಿಪ್ರೆಷನ್ ಲೆವೆಲ್ ತಗೊಂಡ್ರೆ ಈಗಿರೋ ಒಂದು ಡೇಟಾ ಪ್ರಕಾರ ನೈಜೀರಿಯಾ ನಂಬರ್ 1ಗೆ ಬರುತ್ತೆ, ಪಾಕಿಸ್ತಾನ್ 7ನೇ ಸ್ಥಾನಕ್ಕೆ ಬರುತ್ತೆ, ಇಂಡಿಯಾ 14ನೇ ಸ್ಥಾನಕ್ಕೆ ಬರುತ್ತೆ, 29ನೇ ಸ್ಥಾನದಲ್ಲಿ ಚೈನಾ ಇದೆ, US 52ನೇ ಸ್ಥಾನ. ಲೀಸ್ಟ್ ಅಂತ ತಗೊಂಡ್ರೆ ನಾರ್ವೆ ಅಂತ ಒಂದು ಕಂಟ್ರಿ ಇದೆ, ಅಲ್ಲಿ ಲೀಸ್ಟ್ ಲೆವೆಲ್ ಆಫ್ ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಇರುವಂಥದ್ದು. ಸೊ ಇಂಡಿಯಾ
14ನೇ ಸ್ಥಾನದಲ್ಲಿ ಈಗಿರೋ ಡೇಟಾ ಪ್ರಕಾರ ಅಥವಾ ಮಾಹಿತಿಯ ಪ್ರಕಾರದಲ್ಲಿ ಭಾರತ 14ನೇ ಸ್ಥಾನಕ್ಕೆ ಬರುತ್ತೆ. ಓಕೆ ಡಾಕ್ಟರ್, ಈಗ ನಾವು ನಾರ್ಮಲ್ ಸ್ಟ್ರೆಸ್ ಅಂತ ಕನ್ಸಿಡರ್ ಮಾಡಿ ಅದು ಕ್ರಾನಿಕ್ ಸ್ಟ್ರೆಸ್ಸಿಗೆ ಕಂಪೇರ್ ಮಾಡಿದ್ರೆ ಯಾವ ರೀತಿಯ ಡಿಫ್ರೆನ್ಸ್ ಅನ್ನ ನಾವಲ್ಲಿ ಹುಡುಕಬಹುದು ಅಂತ ಡಾಕ್ಟರ್? ಈಗ ನಿಮಗೆ ನಾರ್ಮಲ್ ಸ್ಟ್ರೆಸ್ ವರ್ಸಸ್ ಟಾಕ್ಸಿಕ್ ಸ್ಟ್ರೆಸ್, ಈಗ ಸ್ಟ್ರೆಸ್ ಅಲ್ಲೂ ಕೂಡ ನಾರ್ಮಲ್ ಸ್ಟ್ರೆಸ್ ಮತ್ತೆ ಕ್ರಾನಿಕ್ ಸ್ಟ್ರೆಸ್ ಮತ್ತೆ ಟಾಕ್ಸಿಕ್ ಸ್ಟ್ರೆಸ್ ಅಂತ ನಾವು ಡಿವೈಡ್ ಮಾಡ್ಕೋತೀವಿ. ಇದು ಒನ್ ಆಫ್ ದ ವೇಸ್ ಆಫ್ ಡಿವೈಡಿಂಗ್. ಈಗ ನಾವು ಅದಕ್ಕೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಈಗ ವೀಣೆಯಲ್ಲಿರುವಂತ ಒಂದು ತಂತಿ, ಅದನ್ನ ಒಂದು ಸ್ಟ್ರೆಸ್ ಅಲ್ಲಿ ಕೊಟ್ಟಾಗ ಒಳ್ಳೆ ಒಂದು ಮ್ಯೂಸಿಕ್ ಹೊರಗಡೆ ಬರ್ತದೆ. ಅದನ್ನೇ ನೀವು ಜಾಸ್ತಿ ಟೈಟ್ ಮಾಡಿದಾಗ ಏನಾಗುತ್ತೆ, ಆ ಸ್ಟ್ರಿಂಗು ಒಡೆದೋಗ್ಬಿಡುತ್ತೆ ಅಥವಾ ಮುರಿದೋಗ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಜೀವನದಲ್ಲೂ ಕೂಡ ಗುಡ್ ಸ್ಟ್ರೆಸ್ ಅನ್ನೋವಂಥದ್ದು ಬಹಳ ಇಂಪಾರ್ಟೆಂಟ್. ಅಂತಂದ್ರೆ ಗುಡ್ ಸ್ಟ್ರೆಸ್ ಇದ್ರನ್ನೇ ಕೂಡ ನಮ್ಮೊಂದು ಗಾಡಿ ಒಂದು ಮುಂದೆ ಹೋಗೋದು. ಅಂದ್ರೆ ನಮ್ಮ ಯೋಚನೆ ಶಕ್ತಿ ಇರ್ಬೋದು, ಕಾಂಪಿಟೇಟಿವ್ನೆಸ್ ಇರ್ಬೋದು, ಅಥವಾ ಒಂದು ಆಂಬಿಷನ್ ಅಂತ ಇರ್ಬೋದು, ಅಥವಾ ಒಂದು ಪ್ರೋಗ್ರೆಸ್ ಅಂತ ಇರ್ಬೋದು. ಅದಕ್ಕೆ ನಾವು ಗುಡ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಬ್ಯಾಡ್ ಸ್ಟ್ರೆಸ್ ಅಥವಾ ಟಾಕ್ಸಿಕ್ ಸ್ಟ್ರೆಸ್ ಅಂತ ಅಂದಾಗ ಅವ್ರ ಒಂದು ಜೀವನ ಶೈಲಿಯೇ ಈ ಸ್ಟ್ರೆಸ್ ಅಥವಾ ಒತ್ತಡದಿಂದ ಚೇಂಜ್ ಆದಾಗ, ಅಂದ್ರೆ ನಿದ್ದೆ ಮಾಡೋ ಟೈಮಿಂಗ್ಸು ನಿದ್ದೆ ಬರ್ದಲೇ ಇರ್ಬೋದು, ಅಥವಾ ನಿದ್ದೆ ಲೇಟಾಗಿ ಮಾಡೋದಿರ್ಬೋದು, ಅಥವಾ ಊಟ ಸೇರ್ದಲೇ ಇರ್ಬೋದು, ಅಥವಾ ಊಟ ಜಾಸ್ತಿ ಮಾಡ್ತಾ ಇರ್ಬೋದು, ಅಥವಾ ತಮ್ಮ ಸಂಖ್ಯೆಗೂ ಬೆಡ್ ವೆಟ್ಟಿಂಗು, ಸ್ಕೂಲ್ಗೆ ಹೋಗ್ದಲೇ ಇರೋದು, ಅಥವಾ ರೋಟೀನೇ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದಾಗ ಅದು ಟಾಕ್ಸಿಕ್ ಸ್ಟ್ರೆಸ್ ಇಂದ ಆಗುವಂತ ಒಂದು ಕಾನ್ಸಿಕ್ವೆನ್ಸಸ್. ಸೊ ಹಾಗಾಗಿ ಗುಡ್ ಸ್ಟ್ರೆಸ್ ಅನ್ನೋದು ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಬಟ್ ಅದನ್ನ ಬ್ಯಾಲೆನ್ಸ್ ಮಾಡಿ ಟಾಕ್ಸಿಕ್ ಸ್ಟ್ರೆಸ್ಸಿಗೆ ಅದು ಕನ್ವರ್ಟ್ ಆದಾಗ ಡೆಫಿನೆಟ್ ಆಗಿ ಅದಕ್ಕೊಂದು ಹೆಲ್ಪ್ ಅಥವಾ ಸಹಾಯನ ಪಡಿಲೇಬೇಕಾಗತ್ತೆ ಎಕ್ಸ್ಪರ್ಟ್ಗಳಿಂದ. ಡಾಕ್ಟರ್, ಈಗ ಎಕ್ಸ್ಪರ್ಟ್ಗಳಿಂದ ಸಹಾಯ ಪಡಿಬೇಕು ಅಂತ ಹೇಳಿದ್ರಿ, ಬಟ್ ಆಫನ್ ಮಕ್ಕಳಲ್ಲಿ ಸ್ಟ್ರೆಸ್ ಇದೆ ಅನ್ನೋದೇ ಪೇರೆಂಟ್ಸಿಗೆ ಗೊತ್ತಾಗೋದಿಲ್ಲ. ಏನೋ ಬೇಕು ಅಂತ ಆ ಮೂಮೆಂಟಿಗೆ ಅವರು ಟ್ಯಾಂಟ್ರಮ್ನ ಥ್ರೋ ಮಾಡ್ತಿದ್ದಾರೆ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ಅವ್ರು ಇರ್ತಾರೆ. ಸೊ ಈ ವಿಚಾರನ ಪರಿಗಣನೆಗೆ ತಗೊಂಡು ನನ್ನ ಮಗುಗೆ ಕೌನ್ಸಿಲಿಂಗ್ ಬೇಕಾಗಿರುತ್ತೆ ಅಥವಾ ಎಕ್ಸ್ಪರ್ಟ್ ಅನ್ನ ಭೇಟಿ ಮಾಡಿಸ್ಬೇಕಾಗತ್ತೆ ಅಂತ ತಿಳ್ಕೋಬೇಕು ಅಂತಂದ್ರೆ ಅಲ್ಲಿ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ಎಷ್ಟು ಇರಬೇಕಾಗತ್ತೆ, ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಡಾಕ್ಟರ್? ಮಗು ಒಂದು ಜೀವನದಲ್ಲಿ ತಂದೆ ತಾಯಿಯ ಒಂದು ಮಹತ್ವ ಬಹಳ ಇದೆ. ಅಂದ್ರೆ ಮಗು ಹೊಟ್ಟೆ ಒಳಗೆ ಮಗು ಬರೋಕ್ಕಿಂತ ಮುಂಚೆಯಿಂದ ತಾಯಿಯ ಆರೋಗ್ಯ, ಪ್ರೆಗ್ನೆಂಟ್ ಆಗೋ ಮುಂಚೆ ಬಹಳ ಇಂಪಾರ್ಟೆಂಟು. ಪ್ರೆಗ್ನೆಂಟ್ ಆದ್ಮೇಲೆ ಅದು ರೀತಿಯಾಗಿ ಹೇಗೆ ಮೇಂಟೈನ್ ಮಾಡ್ತಾರೆ ಪ್ರೆಗ್ನೆನ್ಸಿ, ಅಲ್ಲೂ ಕೂಡ ಬಹಳ ಇಂಪಾರ್ಟೆಂಟು. ಡೆಲಿವರಿ ಟೈಮಲ್ಲಿ ಕರೆಕ್ಟ್ ಟೈಮ್ ಡೆಲಿವರಿ ಆಗಬೇಕು, ಅಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಮಕ್ಕಳ ಒಂದು ಗ್ರೋತ್ ಡೆವಲಪ್ಮೆಂಟಲ್ಲಿ ಅಫೆಕ್ಟ್ ಆಗುತ್ತೆ. ಮಗು ಹುಟ್ಟಿದ ಮೇಲೆ ಅವ್ರಿಗೆ ನ್ಯೂಟ್ರಿಷನ್ ಕೊಡೋದಿರ್ಬೋದು. ನ್ಯೂಟ್ರಿಷನ್ ಅನ್ನೋದು ಕೇವಲ ಬರೀ ದೇಹಕ್ಕೆ ಮಾತ್ರ ಅಲ್ಲ, ಮನಸ್ಸಿಗೂ ಕೂಡ ನ್ಯೂಟ್ರಿಷನ್. ಅಂದ್ರೆ ಏನು ಅವರು ಮಗುಗೆ ವಿಚಾರಗಳನ್ನ ಹಾಕ್ತಾರೆ, ಅಂದ್ರೆ ಅದೇ ಹೇಳೋದು, ಯಾವಾಗ್ಲೂ ಹೇಳ್ತೀನಿ, ತಂದೆ ತಾಯಿ ಕೈಯಲ್ಲೇ ಇರೋದು. ಮಗನ್ ನೀವು ಒಸಾಮಾ ಬಿನ್ ಲಾಡನ್ ಮಾಡ್ತಿರೋ ಅಥವಾ ಒಬಾಮಾ ಮಾಡ್ತಿರೋ, ನೀವು ಕೊಡೋ ಅಂತ ಒಂದು ನ್ಯೂಟ್ರಿಷನ್ ಟು ದ ಮೈಂಡ್ ಅಂಡ್ ಬಾಡಿ ಡಿಸೈಡ್ಸ್. ಸೊ ಹಾಗಾಗಿ ತಂದೆ ತಾಯಿಯ ಮಹತ್ವ ದೊಡ್ಡದು. ಮಗುಗೆ ಕ್ವೈಟ್ ಪ್ಲೇಸಸ್ ಅಲ್ಲಿ ಇಟ್ಕೊಂಡು ಅವ್ರದ್ದೊಂದು ಅವರ ಚಲನೆ ವಲನೆ ಹಾವಭಾವ ಎಲ್ಲದನ್ನು ನೋಡಿ ಅವರು ಅನಾಲಿಸಿಸ್ ಮಾಡಿ ಕನ್ಕ್ಲೂಷನ್ ಮಾಡಿ ಅವರು ಒಂದು ಅದಕ್ಕೊಂದು ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಪಡ್ಬೋದು. ಅಥವಾ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಅಂದಾಗ ಸೈಕಾಲಜಿಸ್ಟ್ ಇರ್ಬೋದು, ಪೀಡಿಯಾಟ್ರಿಷಿಯನ್ಸ್ ಇರ್ಬೋದು, ಯಾವುದೇ ಒಂದು ಸ್ಪೆಷಲ್ ಎಕ್ಸ್ಪರ್ಟ್ಸ್ ಜೊತೆಗೆ ಡಿಸ್ಕಸ್ ಮಾಡಿದ್ರೆ ಅಲ್ಲೂ ಕೂಡ ಅವ್ರಿಗೆ ಪರಿಹಾರ ಮಕ್ಕಳ ಬಗ್ಗೆ ಸಿಗುತ್ತೆ. ಓಕೆ ಡಾಕ್ಟರ್, ಮತ್ತಷ್ಟು ಡೀಟೇಲ್ಸ್ ಅನ್ನ ಈ ವಿಚಾರವಾಗಿ ತಿಳ್ಕೊತೇನೆ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ. ಆಯುಷ್ಮಾನ್ ಭವ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ. ಈಗ ನಮ್ಮ ಮಗು ಈಗ ಸೂಸೈಡಲ್ ಆಗಿರಬಹುದು ಅಥವಾ ತುಂಬಾ ಕ್ವೈಟ್ ಆಗಿದೆ, ಈ ರೀತಿ ಒಂದಷ್ಟು ನಾವು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನ ಗಮನದಲ್ಲಿ ಇಟ್ಕೋಬೇಕು. ಈ ವಿಚಾರದ ಬಗ್ಗೆ ಯೋಚಿಸಬೇಕು. ಮಗುವಿನ ವೆಲ್ ಬೀಯಿಂಗ್ ಅನ್ನ, ಮೆಂಟಲ್ ವೆಲ್ ಬೀಯಿಂಗ್ ಅನ್ನ ನಾವು ಪದೇ ಪದೇ ಚೆಕ್ ಮಾಡ್ತಿರ್ಬೇಕು ಅಂತಂದ್ರೆ ಅದನ್ನ ಹೇಗೆ ತಿಳ್ಕೊಳ್ಳೋದು ಡಾಕ್ಟರ್? ಇದು ಮೆಂಟಲ್ ವೆಲ್ನೆಸ್ನ ಚೆಕ್ ಮಾಡಬೇಕಂದ್ರೆ ಇಟ್ಸ್ ಎ ಕಾನ್ಸ್ಟೆಂಟ್ ಪ್ರೋಸೆಸ್. ಅಂತಂದರೆ ಮಗು ಒಂದು ಪೂರ್ತಿ 24 hours ಯಾರು ಪೇರೆಂಟ್ಸ್ ಅಥವಾ ಕೇರ್ ಟೇಕರ್ಸ್ ಜೊತೆಗಿರ್ತಾರೆ ಅವ್ರು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು. ಕೆಲವೊಂದು ಮಕ್ಕಳಲ್ಲಿ ಚೇಂಜಸ್ ಆದಾಗ ಅವ್ರು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಕಂಪ್ಯಾರಿಸನ್ ಸ್ಟ್ರೆಸ್ ಬಿಟ್ವೀನ್ ದ ಸಿಬ್ಲಿಂಗ್ಸ್ ಇರ್ಬೋದು. ಅದೊಂದು ಸ್ಟೋರಿ ಹೇಳಿರೋ ಪ್ರಕಾರದಲ್ಲಿ ತಗೊಂಡ್ರೆ ಕಾನ್ಸ್ಟೆಂಟ್ ಆಗಿ ಚಿಕ್ಕದ್ರಿಂದನೂ ಕೂಡ ಕಂಪೇರ್ ಮಾಡುವಂಥದ್ದು. ಅಂದರೆ ಒಂದು ಮಗು ಚೆನ್ನಾಗಿ ಮಾಡ್ತದೆ, ಇನ್ನೊಂದು ಮಗು ಎಜುಕೇಶನ್ ಚೆನ್ನಾಗಿಲ್ಲ ಅಂತ ಬಂದಾಗ ಯಾವಾಗಲೂ ಕೂಡ ಪ್ರತಿಯೊಂದು ಮಕ್ಕಳನ್ನು ಕೂಡ ಇಂಡಿವಿಜುವಲ್ ಆಗಿ ನಾವು ಟ್ರೀಟ್ ಮಾಡಬೇಕು. ಇಂಡಿವಿಜುವಲ್ ಆಗಿ ಅವ್ರನ್ನ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಮಾಡಬೇಕು. ಬಿಕಾಸ್ ಈಗ ಈಗ ಡಾಕ್ಟರ್ ಪ್ರಶಾಂತ್ ಅಂತ ಏನು ಹುಟ್ಟಿದ್ದಾರೆ, ನಾನು ಒಬ್ಬನೇ ಇರೋದು. ಸೊ ಅದು ನಾನು ಹೇಗಿರಬೇಕು ಹಾಗೆ ಇರಬೇಕು. ನಾನು ಇನ್ನೊಬ್ಬರನ್ನ ಕಂಪೇರ್ ಮಾಡುವಂಥ ಒಂದು ಮನಸ್ಥಿತಿನ ಅಥವಾ ಕಂಪ್ಯಾರಿಸನ್ನ ಯಾರು ಕೂಡ ತರಿಸಬಾರದು. ಸೊ ಅದೇ ರೀತಿ ಮಕ್ಕಳನ್ನ ಬೆಳೆಸಬೇಕಾದ್ರೆ ನಿಮ್ಮ ಮಗು ಯುನೀಕ್ ಆ್ಯಂಡ್ ಸ್ಪೆಷಲ್.
ಅವ್ರಿಗೆ ಒಬ್ಬ ಒಬ್ಬ ಒಂದು ಮನುಷ್ಯನಿಗೆ ಎಲ್ಲ ಗುಣಗಳು ಎಲ್ಲ ವಿದ್ಯೆಗಳು ಬಂದ್ಬಿಟ್ರೆ ಅವ್ನು ದೇವರಾಗ್ಬಿಡ್ತಾನೆ. ಸೊ ಹಾಗಾಗಿ ನಾವು ದೇವರೆಲ್ಲ ಅನ್ನೋದಕ್ಕೋಸ್ಕರ ಮನುಷ್ಯನಾಗಿ ಇಲ್ಲಿ ಹುಟ್ಟಿರುವಂಥದ್ದು. ಸೊ ಹಾಗಾಗಿ ಕೆಲವೊಂದು ನಮಗೆ ವೀಕ್ನೆಸ್ ಇರ್ಬೋದು, ಕೆಲವೊಂದು ನಮ್ಮ ಸ್ಟ್ರೆಂತ್ ಇರ್ಬೋದು, ಕೆಲವೊಂದ್ರಲ್ಲಿ ನಾವು ಚೆನ್ನಾಗಿರ್ಬೋದು, ಕೆಲವೊಂದ್ರಲ್ಲಿ ನಾವು ಕಡಿಮೆ ಇರ್ಬೋದು. ಸೊ ಪ್ರತಿಯೊಂದು ಮಕ್ಕಳಲ್ಲೂ ಕೂಡ ಫಸ್ಟ್ ಥಿಂಗ್ ಆಸ್ ಎ ಪೇರೆಂಟ್ ಅಥವಾ ಕೇರ್ ಗಿವರ್ ಅಂತ ಬಂದಾಗ ಕಂಪ್ಯಾರಿಸನ್ನ ಮಾಡಬಾರ್ದು, ಮಾಡಕೂಡ್ದು. ಬರೀ ಅವರ ಹುಟ್ಟಿರುವಂಥ ಮಕ್ಕಳಲ್ಲಿ ಅಂತಲ್ಲ, ಹೊರಗಡೆ ಇರೋ ಮಕ್ಕಳಲ್ಲೂ ಕೂಡ ಮಾಡಬಾರ್ದು. ಈಗ ಮೇಜರ್ ರೀಸನ್ ಫಾರ್ ಸ್ಟ್ರೆಸ್ ಇನ್ ಪ್ರೆಸೆಂಟ್ ಸಿಚುವೇಶನ್ ನೀವು ಯಾರನ್ನಾರ ತಗೊಳ್ಳಿ, ಅಕಾಡೆಮಿಕ್ಸ್ ಇಸ್ ಒನ್ ಪಾರ್ಟ್. ಅವರು ನನ್ಗಿಂತ ಚೆನ್ನಾಗಿ ಈಗ ಇನ್ನೊಂದು ಸ್ಟಾರ್ಟ್ ಆಗಿರೋದು, ನನ್ಗಿಂತ ಚೆನ್ನಾಗಿ ರೀಲ್ಸ್ ಮಾಡ್ತಾರವರು, ಅವ್ರ ವ್ಯೂಸ್ ಜಾಸ್ತಿ ಇದೆ, ನನ್ನ ವ್ಯೂಸ್ ಕಡಿಮೆ ಇದೆ. ಜೀವನ ಅನ್ನೋವಂಥದ್ದು ಬರೀ ರೀಲ್ಸು ನಂಬರ್ ಆಫ್ ಪೀಪಲ್ ನೋಡೋದ್ರಿಂದ ಆಗುವಂಥದ್ದಲ್ಲ. ಮನಸ್ಸನ್ನ ಬಿಚ್ಚಿ ಮಗು ಹೇಗಿದೆಯೋ, ಹೇಗೆ ಹುಟ್ಟಿದೆಯೋ, ಹೆಂಗೆ ಕಾಣಿಸುತ್ತೋ ಹಾಗೆ ಅದನ್ನ ಅಕ್ಸೆಪ್ಟ್ ಮಾಡಿ, ಅವ್ರಿಗೆ ಏನೇನು ಪಾಸಿಟಿವ್ನೆಸ್ ಇದೆ, ಅವ್ರಿಗೆ ಏನೇನು ವೀಕ್ನೆಸ್ ಇದೆ, ಅವ್ರಿಗೆ ಹೆಂಗಿದ್ದಾರೆ ಹಂಗೆ ಅಕ್ಸೆಪ್ಟ್ ಮಾಡಿದಾಗ ಈ ಸ್ಟ್ರೆಸ್ ಅನ್ನೋವಂಥದ್ದು ಭಾಳ ಕಡಿಮೆ ಆಗುತ್ತೆ. ಇದು ತಂದೆ ತಾಯಿಯ ರೋಲು. ಸಮಾಜದಲ್ಲೂ ಕೂಡ ಕಂಪ್ಯಾರಿಸನ್ ಮಾಡಬಾರ್ದು. ಈಗ ಒಬ್ರು ನಾ ಹೇಳ್ದಂಗೆ ಅವ್ರದ್ದು ಯಾವ್ದೋ ರೀಲ್ಸಲ್ಲಿ ಎಷ್ಟೋ ವ್ಯೂಸ್ ಬಂತು, ಇವ್ರದ್ದು ಯಾರೋ ರೀಲ್ಸಲ್ಲಿ ಕಡಿಮೆ ವ್ಯೂಸ್ ಬಂತು, ಅಥವಾ ಇವ್ರ ಫಾಲೋವರ್ಸ್ ಕಡಿಮೆ ಇದೆ. ಈ ಸ್ಟ್ರೆಸ್ಗಳು ಸ್ಪೆಷಲಿ ವಿತ್ ಅಡಲಸೆಂಟ್ ಮತ್ತು ಮಿಡಲ್ ಯಂಗರ್ ಏಜ್ ಪಾಪ್ಯುಲೇಷನ್ಸಲ್ಲಿ ಜಾಸ್ತಿ ಇರುವಂಥದ್ದು. ಸೊ ಇದನ್ನೆಲ್ಲ ತೆಗಿಬೇಕು. ಜೀವನ ಅನ್ನೋದು ಬರೀ ಈ ವಿಚಾರಗಳಲ್ಲಿ ನಡೆಯುವಂಥದ್ದಲ್ಲ. ನಾವು ಎಷ್ಟು ನೆಮ್ಮದಿಯಾಗಿರ್ತೀವಿ, ನಮ್ಮ ಮನಸ್ಸಿನೊಳಗಡೆ ಮತ್ತು ಹೊರಗಡೆ ನಾವು ಹೇಗೆ ಅದನ್ನು ವ್ಯಕ್ತಪಡಿಸ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಗಮನ ಕೊಟ್ಟಾಗ, ನಮ್ಮ ಒಂದು ವ್ಯಕ್ತಿತ್ವದ ಬಗ್ಗೆ, ನಮ್ಮ ಒಂದು ಮಾನಸಿಕ ಸ್ಥಿತಿ ಬಗ್ಗೆ ನಾವು ಗಮನ ಕೊಟ್ಟಾಗ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಎಸ್ ಡಾಕ್ಟರ್ ಇನ್ನು ಕೊನೆಯದಾಗಿ ಈ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡೋದು ಹೇಗೆ? ಈಗ ಮೈನರ್ಸ್ ಅಂದ್ರೆ ಹೇಗೋ ಅವ್ರಿಗೆ ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ ತಿಳಿಸಬಹುದು, ಬಟ್ ಚಿಕ್ಕ ಮಕ್ಳಿಗೆ ತಿಳ್ಸೋಕ್ ಆಗೋದಿಲ್ಲ. ಸೊ ದಟ್ ಅಲ್ಲಿ ಪೇರೆಂಟ್ಸ್, ನೀವು ಹೇಳ್ದಂಗೆ ಸೊಸೈಟಿ ಅಂಡ್ ಸ್ಕೂಲ್ನ ಜವಾಬ್ದಾರಿ ಆಗಿರುತ್ತೆ ಮಕ್ಕಳಿಗೆ ಈ ಸ್ಟ್ರೆಸ್ ಅನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋದು, ಅಂಡ್ ಸ್ಟ್ರೆಸ್ ಇದೆಯಾ ಅನ್ನೋದನ್ನ ಐಡೆಂಟಿಫೈ ಮಾಡೋದು. ಸೊ ಹೇಗೆ ಹ್ಯಾಂಡಲ್ ಮಾಡಬೇಕು ಡಾಕ್ಟರ್ ಇದೆಲ್ಲವನ್ನ? ಸ್ಟ್ರೆಸ್ ಹ್ಯಾಂಡ್ಲಿಂಗ್, ಮ್ಯಾನೇಜಿಂಗ್ ಆಫ್ ಸ್ಟ್ರೆಸ್ ಅಂತ ಬಂದಾಗ, ಈಗ ಅವ್ರಿಗೆ ಫಸ್ಟು ವಿ ಹ್ಯಾವ್ ಟು ಫೈಂಡ್ ದ ರೀಸನ್. ಯಾವ ಒಂದು ಕಾರಣಕ್ಕೋಸ್ಕರ ಅವರು ಸ್ಟ್ರೆಸ್ಸಲ್ಲಿದ್ದಾರೆ, ಒತ್ತಡದಲ್ಲಿದ್ದಾರೆ. ಅದು ಚಿಕ್ಕದಿರ್ಬೋದು ಅಥವಾ ದೊಡ್ಡದಿರ್ಬೋದು. ಅದನ್ನು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಅದನ್ನು ಐಡೆಂಟಿಫೈ ಮಾಡೋಕ್ಕೆ, ಅಥವಾ ಮಕ್ಕಳು ಅದನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂತ ಬಂದಾಗ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು. ಕ್ವೈಟ್ ಟೈಮ್ ಅಂದರೆ ಜಸ್ಟ್ ಅವ್ರ ಜೊತೆಗಿದ್ದು ಅಬ್ಸರ್ವೇಷನ್ ಮಾಡಬೇಕು. ಅಲ್ಲಿಂದನೇ ಜೊತೆಗಿದ್ದು ಮತ್ತು ಸ್ವಲ್ಪ ಟೈಮ್ ಕೊಟ್ಟಾಗ, ಈ ಕಾಲ ಅನ್ನೋದು, ಸಮಯ ಅನ್ನೋದು ಕೊಟ್ಟಾಗ ಎಲ್ಲದಕ್ಕೂ ಒಂದು ಪರಿಹಾರನ ಕೊಡುತ್ತೆ. ಸೊ ಹಾಗಾಗಿ ನೀವು ಟೈಮ್ ಕೊಡಬೇಕು. ಮತ್ತು ಟೈಮ್ ಸ್ಪೆಂಡ್ ಮಾಡಿದಾಗ, ಅವ್ರ ಜೊತೆಗಿದ್ದಾಗ ಆ ಕಾಲನೇ ಅದಕ್ಕೆ ಪರಿಹಾರನ ಕೊಡುತ್ತೆ. ಅದೇ ರೀತಿ ಮಕ್ಕಳಲ್ಲಿ ಈಗ ಸ್ಕ್ರೀನ್ ರಿಲೇಟೆಡ್ ಟೈಮ್ ಸ್ಟ್ರೆಸ್ ಬಂದಾಗ, ಮಕ್ಕಳಿಗೆ ಹೈಪರ್ ಆಕ್ಟಿವಿಟಿ ಅಥವಾ ಚೇಂಜ್ ಇನ್ ಎನ್ವೈರ್ಮೆಂಟ್, ಚೇಂಜ್ ಇನ್ ಕೇರ್ ಟೇಕರ್ ಇವೆಲ್ಲ ಬಂದಾಗ, ಅಲ್ಲೂ ಕೂಡ ಮೇನ್ ಆಗಿ ಅದು ಅವ್ರಿಗೆ ಯಾವ ಪ್ರೀವಿಯಸ್ ಕೇರ್ ಟೇಕರ್ ಹೇಗೆ ನೋಡ್ತಾ ಇದ್ರು, ಅವ್ರದ್ದು ಪ್ಯಾಟರ್ನ್ ಏನಿತ್ತು ಅನ್ನೋದನ್ನ ಮತ್ತೆ ಈಗ ಹೊಸ ಕೇರ್ ಟೇಕರ್ಸ್ಗೆ ಅದನ್ನು ನಾವು ಟೀಚ್ ಮಾಡಿದಾಗ ಅಥವಾ ಅವ್ರಿಗೊಂದು ಟ್ರೈನಿಂಗ್ ಕೊಟ್ಟಾಗ ಅಲ್ಲೂ ಕೂಡ ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದಾಗ, ನಿಮ್ಮ ಮನಸ್ಸು, ನಿಮ್ಮ ದೇಹದ ಬಗ್ಗೆ ನೀವು ಆದಷ್ಟು ಆಸಕ್ತಿ ತೋರಿಸ್ಬೇಕು. ಅದನ್ನು ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ, ಅದಕ್ಕೆ ಬೇಕಾಗುವಂಥ ಎಲ್ಲ ಎಫರ್ಟನ್ನು ನೀವು ಚೆನ್ನಾಗಿದ್ದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನಸ್ಥಿತಿ ಸರಿ ಇಲ್ಲ ಅಂತ ಬಂದಾಗ, ನಿಮ್ಮ ಸುತ್ತಮುತ್ತ ಎಲ್ಲರ ಮನಸ್ಥಿತಿನೂ ಕೂಡ ಅದು ಚೇಂಜ್ ಮಾಡೋ ಒಂದು ಕೆಪಾಸಿಟಿ ಇರೋದ್ರಿಂದ, ನಮ್ಮ ಒಂದು ಸೆಲ್ಫ್ ಕೇರ್, ಸೆಲ್ಫ್ ಡೆವಲಪ್ಮೆಂಟ್, ಸೆಲ್ಫ್ ಫಿಟ್ನೆಸ್ ಬಗ್ಗೆ ಮಕ್ಕಳಲ್ಲಿ ಈ ಒಂದು ಅರಿವನ್ನ ಮೂಡಿಸಿದಾಗ ಭಾಳಷ್ಟು ಹೆಲ್ಪ್ ಆಗುತ್ತೆ. ಅದೇ ಬಸವಣ್ಣವ್ರು ಹೇಳ್ತಾರೆ, ಅಂದರೆ ದೇಹವೇ ದೇಗುಲ, ನಿನ್ನ ಮನಸ್ಸೇ ದೇವರು, ನೀನು ಅರಿತರೆ ನೀನೇ ದೇವ ಆಗ್ಬಿಡ್ತೀಯ ಅಂತ. ಸೊ ಹಾಗಾಗಿ ನಮ್ಮನ್ನು ನಾವು ಆದಷ್ಟು ಆ ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್, ಸೆಲ್ಫ್ ಕೇರ್ ಬಂದಾಗ ಡೆಫಿನೆಟ್ ಆಗಿ ಈ ಒಂದು ಸ್ಟ್ರೆಸ್ ಅನ್ನೋದನ್ನು ಹ್ಯಾಂಡಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಿಮ್ಗೆ ಏನೂ ಅರ್ಥ ಆಗಲಿಲ್ಲ, ಈಗ ನಾವು ಹೇಳಿದ್ದು ಎಲ್ಲ ತುಂಬ ಸ್ಪಿರಿಚುವಲ್ ಆಗಿತ್ತು, ಹೈ ಲೆವೆಲ್ ಇತ್ತು ಅಂತಂದರೆ, ಅಟ್ಲೀಸ್ಟ್ ತಂದೆ ತಾಯಿಗೆ ಮಕ್ಕಳು ಹೇಳ್ಬೋದು, ಅಥವಾ ತಂದೆ ತಾಯಿಗೆ ಅರ್ಥ ಆಗಲಿಲ್ಲ ಅಂತಂದರೆ ಅವ್ರ ಫ್ರೆಂಡ್ಸ್ ಜೊತೆಗೆ ಒಂದು ಮಾತಾಡ್ಬೋದ್ರೆ, ಅದನ್ನು ಶೇರ್ ಮಾಡಿದಾಗ, ಆ ಎಕ್ಸ್ಪರ್ಟ್ ಜೊತೆಗೆ ಒಂದು ಒಪಿನಿಯನ್ ತಗೊಂಡಾದಾಗ ಆಟೋಮೆಟಿಕ್ ಆಗಿ ಈ ಸ್ಟ್ರೆಸ್ ಅನ್ನೋದನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಹ್ಯಾಂಡಲ್ ಮಾಡ್ಬೋದು. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಚೈಲ್ಡ್ ಸ್ಟ್ರೆಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಮ್ಯಾಟರು. ತುಂಬ ಜನಕ್ಕೆ ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದೇ ಗೊತ್ತಿರೋಲ್ಲ. ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.